ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್. ಎಲ್ಲಿ ನೋಡಿದ್ರು ಬರೀ ಗುಂಡಿನೇ. ರಸ್ತೆಗಳಲ್ಲಿ ಓಡಾಡೋದಕ್ಕೆ ನಿಜಕ್ಕೂ ಗುಂಡಿಗೆ ಗಟ್ಟಿ ಇರಬೇಕು. ಹಾಗಾಗಿದೆ ರಸ್ತೆ ಪರಿಸ್ಥಿತಿ. ಯಮಗುಂಡಿ ರಸ್ತೆಯಲ್ಲಿ ನಿತ್ಯ ಸಾವಿನ ಸಂಚಾರ. ರಕ್ಕಸ ಗುಂಡಿಗಳಿಂದ ಸವಾರರು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಗುಂಡಿಗಳ ಬ್ರ್ಯಾಂಡ್ ಆಗಿ ಬದಲಾಗಿದೆ ಬೆಂಗಳೂರು. ಹದಗೆಟ್ಟಿರುವಂತಹ ಈ ರಸ್ತೆಗಳ ಬಗ್ಗೆ ಟಿವಿ9 ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದೆ. ಏನ್ ರೋಡ್ ಗುರು ಅನ್ನೋದು ಟಿವಿ9 ಅಭಿಯಾನ, ನಿರಂತರ ಅಭಿಯಾನದ ಮೂಲಕ ಬೆಂಗಳೂರಿನ ರಸ್ತೆಗಳ ಅನಾವರಣ ಮಾಡ್ತಾ ಇದೆ. ಹಾಗಿದ್ರೆ ಬೆಂಗಳೂರಿನ ಹದಗೆಟ್ಟ ರಸ್ತೆಗಳಿಗೆ ಮುಕ್ತಿ ಸಿಗೋದು ಯಾವಾಗ? ಗುಂಡಿಗಳದ್ದೇ ದರ್ಬಾರ್ ಆಗ್ಬಿಟ್ರೆ ವಾಹನ ಸಂಚಾರ ಮಾಡೋದು ಹೇಗೆ? ಸವಾರರ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಒಂದೊಂದು ಏರಿಯಾದ ಒಂದೊಂದು ಕತೆ. ಗುಂಡಿಗಳು ನೋಡಿ, ಅದರಲ್ಲಿ ಮಳೆ ಬಂದ್ಬಿಟ್ರಂತೂ ಮುಗಿದೇ ಹೋಯ್ತು. ನೀರು ನಿಂತು ಬಿಡುತ್ತೆ. ರಸ್ತೆ ಎಲ್ಲಿದೆ, ಗುಂಡಿ ಎಲ್ಲಿದೆ ಒಂದೂ ಗೊತ್ತಾಗಲ್ಲ. ಮುಂದೆ ಸಾಗೋದಕ್ಕಾಗದೆ ಪರದಾಡಬೇಕು. ಮೊದಲೇ ಟ್ರಾಫಿಕ್ ಕಿರಿಕಿರಿ, ಅದರ ಮಧ್ಯೆ ಈ ರೀತಿ ಗುಂಡಿಗಳ ದರ್ಬಾರ ಆಗ್ಬಿಟ್ರೆ ಇನ್ನಷ್ಟು ಸಮಸ್ಯೆ. ಜೊತೆಗೆ ವಾಹನ ಸವಾರರು ಅಪಘಾತಕ್ಕೊಳಗಾಗ್ತಾ ಇದ್ದಾರೆ. ಬೆಂಗಳೂರು ಒಂದು ಬ್ರ್ಯಾಂಡ್, ಆದರೆ ಈಗ ಗುಂಡಿಗಳ ಬ್ರ್ಯಾಂಡ್ ಆಗಿ ಬದಲಾಗ್ಬಿಟ್ಟಿದೆ ಬೆಂಗಳೂರು. ಟಿವಿ9 ಹೀಗಾಗಿ ನಿರಂತರವಾಗಿ ಅಭಿಯಾನ ಮಾಡ್ತಾ ಇದೆ. ಏನ್ ರೋಡ್ ಗುರು ಎನ್ನುವ ಅಭಿಯಾನದ ಮೂಲಕ ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅನಾವರಣಗೊಳಿಸ್ತಾ ಇದೆ. ಬೆಂಗಳೂರಿನಲ್ಲಿ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಸಿಎಂ ಪಿಎಂಗೆ ಪತ್ರ. ಅಂದ್ರೆ ಬೆಂಗಳೂರಿನ ರಸ್ತೆಯ ಸ್ಥಿತಿ ಈಗ ಪ್ರಧಾನಿ ಮೋದಿ ಅಂಗಳವನ್ನ ತಲುಪಿದೆ. ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಮಕ್ಕಳುಗಳು ಪತ್ರ ಬರೆದಿದ್ದಾರೆ. ಮೋದಿ ತಾತ, ಸಿಎಂ ತಾತ, ನಮ್ಮ ರೋಡ್ ಹೀಗ್ಯಾಕಾಗಿದೆ? ಎಲ್ಲ ನೋಡಿದ್ರು ಗುಂಡಿಗಳು, ಕಲ್ಲು, ಮಣ್ಣು ತುಂಬ ಹೋಗಿದೆ. ಅಪ್ಪ ಅಮ್ಮ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಆದ್ರೂ ರೋಡ್ ಹೀಗ್ಯಾಕಿದೆ? ಕೇಕ್ ತಗೊಂಡ್ರು ಟ್ಯಾಕ್ಸ್, ವಸ್ತು ತಗೊಂಡ್ರು ಟ್ಯಾಕ್ಸ್. ನಮ್ಮ ರಸ್ತೆ ಹೀಗ್ಯಾಕಾಗಿದೆ ಅಂತ ಪುಟಾಣಿಗಳ ಲೆಟರ್ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಪ್ರಧಾನಿಗಳಿಗೆ. ನಮ್ಮ ರೋಡನ್ನ ಯಾವಾಗ ಸರಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಕ್ಕಳು. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ ರೋಡ್ ಹೀಗ್ಯಾಕಿದೆ? ಎಲ್ ನೋಡಿದ್ರು ಗುಂಡಿ, ಕಲ್ಲು, ಮಣ್ಣು ತುಂಬಿದೆ. ಅಪ್ಪ ಟ್ಯಾಕ್ಸ್ ಕಟ್ತಾರೆ, ಅಮ್ಮನೂ ಟ್ಯಾಕ್ಸ್ ಕಟ್ತಾರೆ, ಆದ್ರೂ ನಮ್ ರೋಡ್ ಹೀಗ್ಯಾಕಿದೆ? ಎಲ್ ನೋಡಿದ್ರು ಗುಂಡಿ, ಕಲ್ಲು, ಮಣ್ಣು ತುಂಬಿದೆ. ಅಂಗಡಿಲಿ ಸಾಮಾನ್ ತಗೊಂಡ್ರು ಟ್ಯಾಕ್ಸ್, ಕೇಕ್ ತಗೊಂಡ್ರು ಟ್ಯಾಕ್ಸ್, ಆದ್ರೂ ನಮ್ ರೋಡ್ ಹೀಗ್ಯಾಕಿದೆ? ಎಲ್ ನೋಡಿದ್ರು ಗುಂಡಿ, ಕಲ್ಲು, ಮಣ್ಣು ತುಂಬಿದೆ. ಪೆಟ್ರೋಲ್ಗೆ ಟ್ಯಾಕ್ಸ್, ಡೀಸೆಲ್ಗೆ ಟ್ಯಾಕ್ಸ್, ಕಾರ್ಗೂ ಟ್ಯಾಕ್ಸ್ ಕಟ್ತಾರೆ, ಆದ್ರೂ ನಮ್ ರೋಡ್ ಹೀಗ್ಯಾಕಿದೆ? ಎಲ್ ನೋಡಿದ್ರು ಗುಂಡಿ, ಕಲ್ಲು, ಮಣ್ಣು ತುಂಬಿದೆ. ಕರೆಂಟ್ಗೂ ಟ್ಯಾಕ್ಸ್, ನೀರಿಗೂ ಟ್ಯಾಕ್ಸ್ ಕಟ್ತಾರೆ, ಆದ್ರೂ ನಮ್ ರೋಡ್ ಹೀಗ್ಯಾಕಿದೆ? ಎಲ್ ನೋಡಿದ್ರು ಗುಂಡಿ, ಕಲ್ಲು, ಮಣ್ಣು ತುಂಬಿದೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ ರೋಡ್ ಯಾವಾಗ ಸರಿ ಮಾಡ್ತೀರಾ? ಒಳ್ಳೆಯ ರೋಡ್ಗಾಗಿ ಕಾಯುತ್ತಿರೋ ಮಕ್ಕಳು. ಎಸ್, ಇದು ಮಕ್ಕಳು ಸಿಎಂಗೆ ಮತ್ತು ಪ್ರಧಾನಿಗೆ ಬರೆದಂತಹ ಪತ್ರ. ಆ ಪತ್ರದ ಮುಖೇನ ಅವ್ರು ತಿಳಿಸ್ತಾ ಇರೋದೇನು? ಬೆಂಗಳೂರಿಗರು ಯಾವ ರೀತಿಯಲ್ಲಿ ಬದುಕಬೇಕಾಗಿದ್ದಾರೆ, ಗುಂಡಿಗಳ ಸ್ಥಿತಿ ಈ ರೀತಿ ಇದ್ರೆ ಅಂದ್ರೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮ್ಮ ಟ್ಯಾಕ್ಸ್ ಹಣ ಎಲ್ಲ ಹೋಗ್ತಾ ಇದೆ, ನಮ್ಮ ಹಕ್ಕದು ರಸ್ತೆಗಳನ್ನ ಸರಿಪಡಿಸೋದು. ಜೊತೆಗೆ ಪತ್ರ ಬರೆದಿರೋದಷ್ಟೇ ಅಲ್ಲ, ಮಕ್ಕಳು ಮಾತನಾಡಿದ್ದಾರೆ ಬೆಂಗಳೂರಿನ ರಸ್ತೆ ಕುರಿತಂತೆ. ಏನ್ ಹೇಳಿದ್ದಾರೆ ಪುಟಾಣಿಗಳು, ಕೇಳೋಣ. ಬರ್ತಾ ಇದೀವಿ, ಇಲ್ಲಿ ಸ್ಟಕ್ ಆಗೋಯ್ತು ಗಾಡಿ ಸ್ಟಕ್ ಆಗೋಯ್ತು. ಆಮೇಲೆ ಆಲ್ಮೋಸ್ಟ್ ಬಿದ್ದಿದ್ದೀವಿ, ತರ್ಸ್ಕೊಂಡಿದೆ. ಇದು ನಮ್ಮ ಬ್ಯಾಂಗ್ಳೂರು ತರ ಇಲ್ವೇ ಇಲ್ಲ. ಬ್ಯಾಂಗ್ಳೂರು ಫುಲ್ ನೀಟಾಗಿರ್ಬೇಕು, ಬ್ಯಾಂಗ್ಳೂರು ಇರಂಗಿಲ್ಲ. ಏನಕ್ಕಂದ್ರೆ ಫುಲ್ ರೋಡೇ ಕಿತ್ತೋಗ್ಬಿಟ್ಟಿದೆ. ಕಷ್ಟಾಗುತ್ತೆ, ಬೇರೆ ಅಂಗಡಿಗೆಲ್ಲ ದುಡ್ಡೆಲ್ಲ ಕೊಡ್ಬೇಕು, ಟ್ಯಾಕ್ಸ್ ಎಲ್ಲ ಕಟ್ಟಬೇಕು ಅಂತ ರೋಡ್ ಸರಿ ಮಾಡ್ಕೊಡೋದು ಬಿಡಲ್ಲ. ಹಿಂಗ್ ಬರ್ತಾ ಇದೀವಿ, ಇಲ್ಲಿ ಸ್ಟಕ್ ಆಗೋಯ್ತು ಗಾಡಿ ಸ್ಟಕ್ ಆಗೋಯ್ತು. ಆಮೇಲೆ ಆಲ್ಮೋಸ್ಟ್ ಬಿದ್ದಿದ್ದೀವಿ, ತರ್ಸ್ಕೊಂಡಿದೆ. ಇದು ನಮ್ಮ ಬ್ಯಾಂಗ್ಳೂರು ತರ ಇಲ್ವೇ ಇಲ್ಲ. ಬ್ಯಾಂಗ್ಳೂರು ಫುಲ್ ನೀಟಾಗಿರ್ಬೇಕು. ಎಸ್, ಮಕ್ಕಳು ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮಕ್ಕಳು ಸೇರಿದಂತೆ ಪೋಷಕರು ಎಲ್ಲರೂ ಬೆಂಗಳೂರಿಗೆ ಸೇರಿ ತಮ್ಮ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ
ಮುಖ್ಯಮಂತ್ರಿಗಳಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾದ್ರೂ ರಸ್ತೆಗಳ ಪರಿಸ್ಥಿತಿ ಸರಿ ಹೋಗಲಿ ಅನ್ನೋದು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಆ ದೃಶ್ಯಗಳು ನೋಡಿ, ಎಲ್ಲಲ್ಲಿ ರಸ್ತೆ ಗುಂಡಿಗಳು, ಜೊತೆಗೆ ಈ ರೀತಿ ಕಲ್ಲು ಗುಂಡಿ ಬಿದ್ದಂತಹ ರಸ್ತೆಗಳಲ್ಲಿ ಹೋಗೋದು ಹೇಗೆ, ಗುಂಡಿ ಮುಚ್ಚಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಬೇಕು